ನೋಡಿ, ಇದು ನಾನು ಗಮನಿಸಿದ್ದೀನಿ. ನನ್ನ ಗಮನಕ್ಕೂ ಕೂಡ ಬಂದಿದೆ. ಆಮೇಲೆ ಕೆಲವು ಪತ್ರಕರ್ತರು, ಎಲ್ಲ ಮಿತ್ರರು ಕೂಡ ಇದ್ರ ಬಗ್ಗೆ ನನಗೆ ಗಮನಕ್ಕೆ ತಂದಿದ್ದರು. ಈಗ ನೋಡಿ, ಅಭಿಜಿತ್ ಅನ್ನೋರು ಏನು ಈ ಒಂದು ಅಭಿಯಾನವನ್ನು ಶುರು ಮಾಡಿದ್ದಾರೆ. ಏನಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತೇನೋ ಅವರ ಆಕ್ರೋಶ ಇದೆಯಲ್ಲ, ಇದು ಭಾಳ ವರ್ಷಗಳಿಂದ ಇಲ್ಲಿ ನಮ್ಮ ದೇಶದಲ್ಲಿ ಯುವಕರ ಸಮಸ್ಯೆ ಮತ್ತು ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಕೇಂದ್ರ ಸರ್ಕಾರ ಸ್ಪಂದಿಸದೇ ಇರೋ ಒಂದು ಹಿನ್ನೆಲೆಯಲ್ಲಿ ಈ ರೀತಿ ಕೆಲವೇ ದಿನಗಳಲ್ಲಿ ಅಂದರೆ ನನಗನ್ಸಿದ ಮಟ್ಟಿಗೆ ಒಂದು ವಾರ ಆಯ್ತಿದೆ ಅಷ್ಟೇ. ಒಂದು ವಾರದಲ್ಲಿ 1 ಕೋಟಿಯಷ್ಟು ಯುವಕರು ಇದನ್ನು ಜಾಯಿನ್ ಮಾಡಿದ್ದಾರೆ. ಅವ್ರು ಹೇಳಿರ್ತಕ್ಕಂಥದ್ದಕ್ಕೆ ಈಗ 1 ಕೋಟಿಗಿಂತ ಸುಮಾರು 2 ಕೋಟಿ ಫಾಲೋವರ್ಸ್ ಆಗಿದ್ದಾರೆ ಅಂತಂದರೆ ಈ ದೇಶದಲ್ಲಿ ಯುವಕರ ಆಕ್ರೋಶ ಇವತ್ತು ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಮತ್ತು ದೇಶದಲ್ಲಿರ್ತಕ್ಕಂಥ ನಿರುದ್ಯೋಗ, ದೇಶದಲ್ಲಿರ್ತಕ್ಕಂಥ ಈ ನೀಟಲ್ಲಿ ಆಗಿರ್ತಕ್ಕಂಥ ಏನು ಪತ್ರಿಕೆ ಸೋರಿಕೆ ಮತ್ತು ದೇಶದಲ್ಲಿ ಯುವಕರು ಭಾಳ ದೊಡ್ಡ ಪ್ರಮಾಣದಲ್ಲಿ ನಿರುದ್ಯೋಗವನ್ನು ಎದುರಿಸ್ತಾ ಇದ್ದಾರೆ. ಆದರೆ ಕೇಂದ್ರ ಸರ್ಕಾರ ಇದನ್ನು ಈ ಸಮಸ್ಯೆನೇ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಇದನ್ನು ಸೈಡ್ ಸ್ಟೆಪ್ ಮಾಡ್ತಾ ಇದೆ, ಇದಕ್ಕೆ ಅಡ್ರೆಸ್ ಮಾಡ್ತಾ ಇಲ್ಲ ಅಂತಕ್ಕಂಥ ಆಕ್ರೋಶ ಇವತ್ತು ಈ ದೇಶದ ಯುವಕರಲ್ಲಿ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈಗ ಅದನ್ನು ಇದು ಮರಿಮಾಚಲಿಕ್ಕೆ ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ಕೇಂದ್ರ ಸರ್ಕಾರ ನೋಡಿ ಪಾಪ ಅವರು ಎಕ್ಸ್ ಖಾತೆನೇ ಇವತ್ತು ಕ್ಲೋಸ್ ಮಾಡಿದ್ದಾರೆ. ಅಂದರೆ ಕೇಂದ್ರ ಸರ್ಕಾರ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಏನು ಜನಪ್ರಿಯತೆ ಇದೆಯಲ್ಲ, ಅಂದರೆ ಯುವಕರ ಆಕ್ರೋಶ ಇದೆಯಲ್ಲ, ಅದಕ್ಕೆ ಹತ್ತಿಕ್ಕತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ. ಇದು ಭಾಳ ಸ್ಪಷ್ಟವಾಗಿ ಮೋದಿ ಸರ್ಕಾರದ ವಿರುದ್ಧ ಇವತ್ತು ಈ ದೇಶದ ಯುವಕರ ಒಂದು ಆಕ್ರೋಶ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ನೋಡಿ, ಇಲ್ಲ ನೋಡಿ, ಅವರು ಪಕ್ಷ ಏನು ಕಟ್ಟಿಲ್ಲ ಇನ್ನೂ. ಅವರು ಈ ದೇಶದಲ್ಲಿ ಇವತ್ತು ಯುವಕರ ಸಮಸ್ಯೆ, ಸಾರ್ವಜನಿಕರ ಸಮಸ್ಯೆಯನ್ನು ಅವರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಮತ್ತು ಅವರು ಹೇಳಿರ್ತಕ್ಕಂಥ ಭಾಳಷ್ಟು ಸಮಸ್ಯೆಗಳು ಭಾಳ ಸ್ಪಷ್ಟವಾಗಿ ಅದು ಸಾರ್ವಜನಿಕ ಹಿತಾಸಕ್ತಿಯಿಂದ ಇರೋದರಿಂದ ಅವರು ಹೇಳಿರ್ತಕ್ಕಂಥದ್ದು ನಿಜ ಇದೆ. ಇದನ್ನೇ ನಾವು ಇಷ್ಟು ವರ್ಷಗಳಿಂದ ಹೇಳ್ತಾ ಇದ್ದೀವಿ, ಜನ ಅದಕ್ಕೆ ಅಷ್ಟೊಂದು ಬೆಂಬಲ ಸಿಕ್ಕಿರಲಿಲ್ಲ. ಆದರೆ ಒಬ್ಬ ಯುವಕ, ಯಾವುದೇ ಪಕ್ಷದ ಒಂದು ಹಿನ್ನೆಲೆ ಇಲ್ಲದೆ ಇರತಕ್ಕಂಥ ಒಬ್ಬ ಯುವಕ ಇವತ್ತು ಈ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸಿದಾಗ ಇಡೀ ದೇಶದ ಯುವಕರು ಅವ್ರ ಬೆಂಬಲಕ್ಕೆ ನಿಂತಿದ್ದಾರೆ ಅಂತಂದರೆ ಇದು ಖಂಡಿತವಾಗಿ ಭಾಳ ಒಂದು ಒಳ್ಳೆಯ ಬೆಳವಣಿಗೆ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಇವತ್ತು ವಾಕ್ ಸ್ವಾತಂತ್ರ್ಯ ಭಾಳ ಮುಖ್ಯ. ಸರ್ಕಾರಗಳದು ನಮ್ಮ ಸರ್ಕಾರ ಇರಲಿ, ಯಾವುದೇ ಸರ್ಕಾರ ಇರಲಿ, ನಾವು ತಪ್ಪು ಮಾಡಿದರೆ ಅದನ್ನು ಎತ್ತಿ ತೋರಿಸ್ತಕ್ಕಂಥ ಎದೆಗಾರಿಕೆ ಇವತ್ತು ಯುವಕರಲ್ಲಿ ಇರಬೇಕು. ದಿಸ್ ಈಸ್ ವಾಟ್ ಈಸ್ ರಿಯಲ್ ಡೆಮೋಕ್ರಸಿ. ಹೇಳಬೇಕು ನೋಡಿ, 100%. ನೋಡಿ, ನಾವು ಸಾರ್ವಜನಿಕ ಜೀವನದಲ್ಲಿ ಇರೋದು ಜನರಿಗೆ ಒಳ್ಳೇದು ಮಾಡೋದಕ್ಕೆ, ಸಾರ್ವಜನಿಕ ಹಿತಾಸಕ್ತಿಯಿಂದ ಕೆಲಸ ಮಾಡೋದಕ್ಕೆ. ನಾವು ಏನಾದರೂ ತಪ್ಪು ಮಾಡಿ ಅವ್ರು ಎತ್ತಿ ತೋರಿಸಿದರೆ ಅದನ್ನು ತಿದ್ಕೊಳ್ತೀವಿ. ನಾವು ವಿ ಆರ್ ಓಪನ್ ಫಾರ್ ಎನಿ ಕ್ರಿಟಿಸಿಸಮ್. ನಮ್ಗೆ ಯಾರಾದರೂ ಕ್ರಿಟಿಸೈಸ್ ಮಾಡಿದರೆ ಅವ್ರು ಯಾಕೆ ಹೇಳ್ತಾ ಇದ್ದಾರೆ, ಅವರು ನಮ್ಮ BJP ಅವರು, ಅವ್ರು ಆ್ಯಂಟಿ ನ್ಯಾಷನಲ್ಲು, ಅಂದರೆ ಅವರು ಕಾಂಗ್ರೆಸ್ ಅವರು, ಅವ್ರು ನಕ್ಸಲ್ವಾದಿ ಅಂತ ನಾನು ಹೇಳಲ್ಲ. ನಮ್ಗೆ ಯಾರಾದರೂ ಟೀಕೆ ಮಾಡಿದ್ರೆ ಆ ಟೀಕೆ ಹಿಂದೆ ಏನಿದೆ ಕಾರಣ ಅಂತಕ್ಕಂಥದ್ದು ನಾವು ಅನಲೈಸ್ ಮಾಡ್ತೀವಿ. ಅಲ್ಲ ನಮ್ಮಿಂದ ಏನಾದರೂ ತಪ್ಪಾದರೆ ಅದನ್ನು ಸರಿಪಡಿಸ್ಕೊಳ್ತೀವಿ. ಆದರೆ BJP ಅವರು ಈ ರೀತಿ ಮಾಡ್ತಾರಾ? ಯಾರಾದರೂ ಅವ್ರಿಗೆ ಟೀಕೆ ಮಾಡಿದ್ರೆ ಅವನು ಆ್ಯಂಟಿ ನ್ಯಾಷನಲ್ಲು, ಅವನು ನಕ್ಸಲೈಟು, ಅವನು ದೇಶದ್ರೋಹಿ, ಅವನ ಈ ರೀತಿ ಏನು ಮನೋಭಾವ ಇದೆಯಲ್ಲ, ದಿಸ್ ಇಸ್ ನಾಟ್ ಗುಡ್ ಫಾರ್ ಡೆಮೋಕ್ರಸಿ. ನಾವು ಪ್ರಜಾಪ್ರಭುತ್ವದಲ್ಲಿ ಇವತ್ತು ಜನರ ಸಮಸ್ಯೆ ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದನ್ನು ನಮ್ಮ ಗಮನಕ್ಕೆ ತಂದರೆ ನಾವು ಧನ್ಯವಾದ ಹೇಳಬೇಕು ಅವ್ರಿಗೆ. ವಿ ಶುಡ್ ಥ್ಯಾಂಕ್ ಹಿಮ್. ನೋಡಿ, he has brought the main issues of the national issues ಏನಿದೆಯಲ್ಲ, he has brought it on the main stream. ಈ ದೇಶದ ಯುವಕರು ಅದನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಇದ್ದೀವಿ ಅಂತಕ್ಕಂಥ ಬೆಂಬಲ ವ್ಯಕ್ತಪಡಿಸಿದರೆ ಅದನ್ನು ಹತ್ತಿಕ್ಕತಕ್ಕಂಥ ಕೆಲಸ ಏನಿದೆಯಲ್ಲ, ಇದು ಕೇಂದ್ರ ಸರ್ಕಾರದ ಇದು ಪ್ರಜಾಪ್ರಭುತ್ವ ವಿರೋಧಿ ನೀತಿ. ಇದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ವಾಕ್ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಅದನ್ನು ಹತ್ತಿಕ್ಕತಕ್ಕಂಥ ಕೆಲಸ ಇವತ್ತು ಕೇಂದ್ರ BJP ಸರ್ಕಾರ ಏನು ಮಾಡ್ತಾ ಇದೆ ಅದನ್ನು ಖಂಡಿಸ್ತೀನಿ. ಇವತ್ತು ಅವರು ಏನು ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಏನು ಹೇಳ್ತಾ ಇದ್ದಾರೆ, ಇವತ್ತು ನಮ್ಮ ರಾಜ್ಯದಲ್ಲಿ ಏನಾದರೂ ಅವರು ಪಾಯಿಂಟ್ಔಟ್ ಮಾಡಿದ್ರೆ ಅದನ್ನು ತಿದ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ವಿನಃ ಅವರಿಗೆ ನಾವು ಟೀಕೆ ಮಾಡ್ತಕ್ಕಂಥದ್ದು ಹೋಗಲ್ಲ. ಯಾರೇ ಇರಲಿ, ಸಾರ್ವಜನಿಕ ಹಿತಾಸಕ್ತಿ ವಿಷಯನ ಪ್ರತಿಪಾದನೆ ಮಾಡಿದಾಗ ಅದನ್ನು ನಾವು ಸರಿಪಡಿಸ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತ ನನ್ನ ಭಾವನೆ ಇದೆ. ದಿಸ್ ಮೈ ಪರ್ಸ್ನಲ್ ಒಪಿನಿಯನ್.